ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇ ಟ್ರೇಡರ್. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಅಮೌಂಟು 10,000 15,000 ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲೋ ರಿಸ್ಕು ಹೈ ರಿವಾರ್ಡ್ ತೊಗೊಳೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಟ್ರೇಡಿಂಗ್ ಮಾಡ್ತೀನಿ. ಅದರ ಈ ಟೋಟಲ್ ಫುಲ್ ಈ ವಿಡಿಯೋ ಕೊನೆ ತನಕ ಫುಲ್ ನೋಡಿ, ನಿಮಗೂ ಅರ್ಥ ಆಗುತ್ತೆ. ನಾನು ಈ ಸ್ಟಾಕು ಬಂದುಬಿಟ್ಟು 1635 ಟೋಟಲ್ 37 ಕ್ವಾಂಟಿಟಿ ತೊಗೊಂಡಿದ್ದೆ. ಅದು ಮಾರ್ಜಿನ್ ಪ್ಲಸ್ಸಲ್ಲಿ 1 hour ಅಲ್ಲೇ ನನ್ನ ಟಾರ್ಗೆಟು ಹಿಟ್ ಆಗೋಯ್ತು. ಅದೇ ಯಾವ ಥರ ನಾನು ಪ್ರೈಸ್ ಆ್ಯಕ್ಷನ್ ಅನಲೈಸ್ ಮಾಡಿದೆ ಅನ್ನೋದು ಟೋಟಲ್ ಈ ವಿಡಿಯೋದಲ್ಲಿ ಇದೆ. ಇವತ್ತಿನ ದಿನ ನನಗೇನು ಲಾಸ್ ಏನು ಆಗಿಲ್ಲ. ನಾನು ಅಂದ್ಕೊಂಡಂಗೆ ನನ್ನ ಟಾರ್ಗೆಟ್ ಅಚೀವ್ ಆಗಿಬಿಟ್ಟು 600 ರೂಪಾಯಿ ಲಾಭ ಆಯಿತು. 500ರಿಂದ 600 ರೂಪಾಯಿ. ಟೋಟಲ್ ಡೀಟೇಲ್ಸ್ ಇಲ್ಲಿ ಶೇರ್ ಮಾಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಾವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಮಾರ್ಕೆಟ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಫಸ್ಟು ತಿಳ್ಕೊಬೇಕು. ಅದಕ್ಕೆ ಫಸ್ಟು ನಾನು ಬಂದು ಡೈಲಿ ಟೈಮ್ ಫ್ರೇಮ್, ಒನ್ ಡೇ ಡೈಲಿ ಟೈಮ್ ಫ್ರೇಮ್ನ ನೋಡೋದು. ಒಂದು ನಿಮಿಷ. ಡೈಲಿ ಟೈಮ್ ಫ್ರೇಮ್ನ ನೋಡೋದು. ಒಂದು ಡೌನ್ ಟ್ರೆಂಡ್ ನಡೀತಾ ಇತ್ತು ನಿಫ್ಟಿ 50 ತುಂಬ ದಿನ. ಮತ್ತು ಈಗ ಬ್ರೇಕ್ಔಟ್ ಕೊಟ್ಟಿದೆ. ಏನಾರು ಬ್ರೇಕ್ಔಟ್ ಹತ್ರ ಇದೆಯಾ, ಇಲ್ಲಾಂದರೆ ರೆಸಿಸ್ಟೆನ್ಸ್ ಹತ್ರ ಇದೆಯಾ, ಸಪೋರ್ಟ್ ಹತ್ರ ಇದೆಯಾ, ಫಸ್ಟು ಚೆಕ್ ಮಾಡಬೇಕು. ಓಕೆ, ಇವಾಗ ನನಗೊಂದು ಐಡಿಯಾ ಬಂತು. ಮಾರ್ಕೆಟು ಇಲ್ಲಿಂದ ಹತ್ತಿತ್ತೈತೆ, ಸಪೋರ್ಟ್ ತಗೊಳಕ್ಕೆ ನೋಡುತ್ತೆ ಅಂದರೆ ಇದು ಮಾರ್ಕೆಟ್ ಪಾಸಿಟಿವ್ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ನೋಡಬೇಕು. ಬ್ಯಾಂಕ್ ನಿಫ್ಟಿ ಎಲ್ಲಿದೆ, ಒಂದು ಡೌನ್ ಟ್ರೆಂಡ್ ನಡೀತಾ ಇತ್ತು, ಕನ್ಸಾಲಿಡೇಷನ್ ಆಯಿತು. ಮಾರ್ಕೆಟು ಬ್ರೇಕ್ಔಟ್ ಕೊಟ್ಬಿಟ್ಟು ಮತ್ತು ಇವತ್ತು ರೀಟೆಸ್ಟ್ ಮಾಡ್ತಾಯಿದೆ ಆ ಕ್ಯಾಂಡಲ್. ಅದೇ ಥರ ನಾವು ಸೆಕ್ಟರ್ IT ಸೆಕ್ಟರ್ ನಾವೇನಾರು ಇನ್ಫೋಸಿಸು, ರಿಲಯನ್ಸು ಇವೆಲ್ಲ ಟ್ರೇಡ್ ಮಾಡಬೇಕು ಅಂದರೆ ಫಸ್ಟು ಮಾರ್ಕೆಟು ಅನಲೈಸ್ ಮಾಡಬೇಕು. ಮಾರ್ಕೆಟು ಎಲ್ಲದನ್ನು ಗ್ಯಾಪ್ ಅಪ್ ಆಗಿಬಿಟ್ಟು ಸಪೋರ್ಟ್ ತಗೊತದೆ. ಎಲ್ಲ ಫಸ್ಟು ನಾವು ಬಂದಿದ್ದ ತಕ್ಷಣ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಬೇಕು. ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದಾದಮೇಲೆ ಯಾವ ಸ್ಟಾಕು ಈಗ ಸೆಕ್ಟರ್ ವೈಸ್ ಏನಕ್ಕೆ ನೋಡ್ತೀವಿ ಅಂದರೆ ಆ ಸೆಕ್ಟರ್ ಇನ್ಫೋಸಿಸು IT ಸೆಕ್ಟರು ಡೌನ್ ಇದೆ. ಸೇಮ್ ಅದೇ ಥರನೂ ಇನ್ಫೋಸಿಸು ಇವತ್ತು ಮಾರ್ಕೆಟು ಡೌನ್ ಬರ್ತಾ ಇದೆ. ಓಕೆ, ಮತ್ತು ಟೆಕ್ ಮಹೇಂದ್ರನೂ ನೋಡ್ಬೋದು. ಓಕೆ, ಒಂದು ಬ್ರೇಕ್ಔಟು ನಿನ್ನೆ ಒಂದು ಒಳ್ಳೆ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಬಿಟ್ಟು ಇವತ್ತು ಅದೇ ಸಪೋರ್ಟ್ ಹತ್ರ ಮತ್ತೆ ಅದು ರೀಟೆಸ್ಟ್ ಮಾಡಬೇಕು. ಇವೆರಡೂ ನೋಡಿದೆ. ಇವೆರಡರಲ್ಲೂ ನೋಡಿದರೆ ಒಂದು ಹೈಯರ್ ಇರಲು ಅಂದರೆ ಇದು ಸ್ಟಾಪ್ ಲಾಸ್ ನನಗೆ ಲಾಂಗ್ ಆಗುತ್ತೆ. ಟೆಕ್ ಮಹೇಂದ್ರನು ನಾನು ಟ್ರೇಡ್ ಮಾಡೋಕ್ಕಾಗಲ್ಲ ಇವತ್ತು. ಇವಾಗ HDFC ಬ್ಯಾಂಕು ನೋಡಿದೆ, ಸಪೋರ್ಟು ರೆಸಿಸ್ಟೆನ್ಸು ಎರಡೂ ಚೆಕ್ ಮಾಡಿದೆ. ಎರಡೂ ಚೆಕ್ ಮಾಡಿದಾಗ ಇವಾಗ ಇದರಲ್ಲಿ ಟ್ರೇಡ್ ಮಾಡ್ಬೋದು ಅಂದ್ಕೊತೀನಿ. ಯಾಕಂದರೆ ಈಗ ಬ್ಯಾಂಕ್ ನಿಫ್ಟಿ ನೋಡಿರ್ಬೋದು ನೀವು, ಅದು ಒಂದು ಡೌನ್ ಟ್ರೆಂಡ್ ಬಂದುಬಿಟ್ಟು ಸಪೋರ್ಟಿಗೆ ಅಂತ ಹೇಳ್ತೀನಿ. ಬಟ್ ನಮಗೆ ಈಗ ನಾನು ಈ ಟ್ರೆಂಡ್ ಬ್ರೇಕ್ಔಟ್ ಆಗುತ್ತೋ ಅಂತ ನಾನು ಸ್ವಲ್ಪ ವೆಯ್ಟ್ ಮಾಡಿ ಚೆಕ್ ಮಾಡಬೇಕು. ಯಾಕಂದರೆ ಸ್ಟಾಪ್ ಲಾಸು ಜಾಸ್ತಿ ಇದೆ ನನಗೆ. ನನ್ನ ಅಮೌಂಟ್ ಬಂದುಬಿಟ್ಟು ಕಮ್ಮಿ. ನೋಡ್ಬೋದು ಇಲ್ಲಿ. ಓಕೆ, HDFC ಬ್ಯಾಂಕು ಒಂದು 1 hour ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡು ಫಾಲೋ ಆಗ್ತಿದೆ, ಡೌನ್ ಟ್ರೆಂಡು. ಇವತ್ತು ಬ್ರೇಕ್ಔಟ್ ಆಗಿದೆ. ಇವತ್ತು ಬ್ರೇಕ್ಔಟ್ ಆಗಿಬಿಟ್ಟು ಒಂದು ರೀಟೆಸ್ಟಿಂಗ್ ಮಾಡ್ತಾಯಿದೆ. ಅಕಸ್ಮಾತ್ ಇದನ್ನಾರು 1996 ರೂಪೀಸ್ ಮೇಲ್ಗಡೆ ಏನಾದ್ರು ಹೋದರೆ ಒಂದು ಒಳ್ಳೆ ಟ್ರೇಡು, ಒಳ್ಳೆ ಅಮೌಂಟು ಸಿಗುತ್ತೆ. ಬಟ್ ತುಂಬ ಟೈಮ್ ತಗೊಳುತ್ತೆ. ಸ್ಟಾಪ್ ಲಾಸು ನನ್ನ ಪ್ರಕಾರ ಜಾಸ್ತಿ ಇದೆ ಇದು. ಆದಷ್ಟು ಇನ್ನೊಂದು ನೋಡ್ಬೋದು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಿನ್ನೆ ಸಪೋರ್ಟ್ ಬ್ರೇಕ್ ಆಗಿಬಿಟ್ಟು ಟ್ರ್ಯಾಪ್ ಮಾಡಿದೆ ಸೆಲ್ಲರ್ಸಿಗೆ. ಈ ರೆಡ್ ಕ್ಯಾಂಡಲ್ ನೋಡಿರ್ಬೋದು. ಈ ರೆಡ್ ಕ್ಯಾಂಡಲಲ್ಲಿ ಸೆಲ್ಲರ್ಸ್ ಬೆಳಿಗ್ಗೆನೇ ಬಂದರು, ಗ್ಯಾಪ್ ಅಪ್ ಆಯಿತು, ಸೆಲ್ ಮಾಡ್ಕೊಂಬಿಟ್ರು.
ಅದೇ ಥರ ನಿನ್ನೆ ಲೋಯಿಂದನೇ ಬಯರ್ಸ್ ಹತ್ತಿಸ್ತಾ ಇದ್ದಾರೆ. HDFC ಬ್ಯಾಂಕು ಹೈ ಹೋಗ್ತಾ ಇದೆ. ಸೊ ಇವಾಗ ನೋಡ್ಬೇಕು. ಈಗ HDFC ಬ್ಯಾಂಕಿಗೆ ಒಂದು ಬಯರ್ಸ್ ಬಂದಿದ್ದಾರೆ. ಸೊ ನನ್ನ ಹತ್ರ ಈಗ ಟೋಟಲ್ ಅಮೌಂಟ್ ಇರೋದು 12,581 ರೂಪಾಯಿ. ಸೊ ನಾನು ಇದರಲ್ಲಿ ಇವತ್ತು ನಾನು ಎಷ್ಟು ಟ್ರೇಡ್ ಓಕೆ. ಇವಾಗ ಒಂದು ಸ್ಟಾಕ್ ನೋಡಿದೆ, ಅದೇ ಸನ್ ಫಾರ್ಮಾ. ಓಕೆ, ಇದರಲ್ಲಿ ನನಗೆ ರಿಸ್ಕು ಮತ್ತು ರಿವಾರ್ಡು ಎಷ್ಟಿದೆ ಅಂತ ಫಸ್ಟು ನೋಡ್ಕೋಬೇಕು. ಯಾಕಂದರೆ ಡಿಸಿಪ್ಲಿನ್ ಟ್ರೇಡ್ ಮಾಡಬೇಕು ಅಂತ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟು ಮೇಂಟೈನ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ದುಡ್ಡೆಲ್ಲ ಕಳ್ಕೊಂಬಿಡ್ತೀವಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನಾವು ಯಾವತ್ತೇ ಆಗಲಿ ಗ್ಯಾಮ್ಲಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಟ್ರೇಡ್ ಮಾಡಬೇಕಾದ್ರೆ ಟ್ರೇಡಿಂಗ್ ಅನ್ನೋದು ಒಂದು ಬಿಸ್ನೆಸ್ ಥರ ತಗೋಬೇಕು ನಾವು. ಸೊ ಅದಕ್ಕೆ ಫಸ್ಟು ನಾನು ರಿಸ್ಕ್ ರಿವಾರ್ಡು ನೋಡೋಣ. ಇವಾಗ ಎಷ್ಟು ನಮಗೆ ರಿಸ್ಕ್ ಐತೆ ರಿವಾರ್ಡ್ ಐತೆ ಅಂತ. ಓಕೆ, ರಿಸ್ಕು ಬಂದ್ಬಿಟ್ಟು ನನಗೆ ರಿಸ್ಕ್ ಬಂದ್ಬಿಟ್ಟು ನನಗೆ 6 ರೂಪಾಯಿ. ಇಲ್ಲಿಂದ ನೋಡಬೇಕಂದ್ರೆ ನನಗೆ ಒಂದು 8 ರೂಪಾಯಿ ನನಗೆ ಲಾಸ್ ಆಗ್ಬೋದು. ಬಟ್ ನನಗೆ ಲಾಭ ನೋಡೋದಿದ್ರೆ ನನಗೆ 1:2 ಇದೆ ನನಗೆ. ಓಕೆ, ಒನ್ ಡೇ ಟೈಮ್ ಫ್ರೇಮಲ್ಲಿ ಸನ್ ಫಾರ್ಮಾ ನೋಡೋದಿದ್ರೆ ಒಂದು ಸತಿ ಇದು ಫೇಕ್ ಬ್ರೇಕ್ಔಟ್ ಆಗಿಬಿಟ್ಟು ಮತ್ತೆ ರೀಟೆಸ್ಟ್ ಆಗಿದೆ. ನಿನ್ನೆ ರೀಟೆಸ್ಟ್ ಆಗಿಬಿಟ್ಟು ಇವತ್ತು ಬ್ರೇಕ್ಔಟ್ ಕೊಡುತ್ತೆ ಅನ್ಕೊತೀನಿ. ಸೊ ನನಗೆ 1 ಅವರ್ ಟೈಮ್ ಫ್ರೇಮಲ್ಲಿ ನೋಡೋಣ ಯಾವ ಥರ ಇದೆ. ಒಂದು ಸಪೋರ್ಟು ಬ್ರೇಕ್ ಆಗುತ್ತೆ ಅನ್ಕೊಂಡಿದ್ದೀನಿ. ಒಂದು ಟ್ರೆಂಡ್ ಲೈನು, ಪ್ರೈಸ್ ಆ್ಯಕ್ಷನಲ್ಲಿ ಟ್ರೆಂಡ್ ಲೈನು, ಸಪೋರ್ಟು ರೆಸಿಸ್ಟೆನ್ಸ್ ಇಂಪಾರ್ಟೆಂಟು. ಸೊ ಇವಾಗ ನಾವು ಏನು ಮಾಡೋದು ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಬಂದು ಇವಾಗ ಇಲ್ಲಿ ಎಂಟ್ರಿ ಎಕ್ಸಿಟ್ ಆಲ್ರೆಡಿ ಇದು ಎಂಟ್ರಿ ಹೋಗ್ಬಿಟ್ಟಿದೆ ಕ್ಯಾಂಡಲ್ಲು. ಸೊ 5 ನಿಮಿಷ ಮುಂಚೆ ನೋಡಬೇಕಾಗಿತ್ತು, ಬಟ್ ಆಗಿಲ್ಲ. ಮುಂದೆ ಹೋಗಿದೆ. ಓಕೆ, ನೆಕ್ಸ್ಟು ನಂದು ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಎಂಟ್ರಿ ಮಿಡ್ಲಲ್ಲಿ ಎಂಟ್ರಿ ತಗೊಳ್ಳಲ್ಲ. ಸೊ ಇವಾಗ ನೆಕ್ಸ್ಟು ನನಗೆ ಸಪೋರ್ಟ್ ಬ್ರೇಕ್ ಆಗಬೇಕು, ರೆಸಿಸ್ಟೆನ್ಸ್ ಬ್ರೇಕ್ ಆಗಬೇಕು. ಸಾರಿ, ನಂದು ಎಂಟ್ರಿ ಬಂದ್ಬಿಟ್ಟು ಇವಾಗ 1635ಗೆ 1635 ರೂಪಾಯಿ ನಮ್ಮ ಎಂಟ್ರಿ. ಇಲ್ಲ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಅಂದರೆ ರೀಟೆಸ್ಟ್ ಏನಾರು ಆಗುತ್ತಾ ನೋಡಬೇಕು. ರೀಟೆಸ್ಟ್ ಅಂದರೆ 1630ಕ್ಕೆ ಏನಾರು ಬಂದರೆ ಮತ್ತೆ ನಾನು ತೊಗೊತೀನಿ. ಓಕೆ, ಇಲ್ಲ ಅಂತ ಹೇಳಿದರೆ ಇದು ಬ್ರೇಕ್ಔಟ್ ಆಗಿಬಿಟ್ಟು 10:15 ಟೈಮು. ಸೊ ಇಲ್ಲಿವರೆಗೂ ಯಾವುದೂ ಎಂಟ್ರಿ ತೊಗೊಂಡಿದ್ದಿಲ್ಲ. ಇವಾಗ ನಾನು ಹೇಳ್ದಂಗೆ 1635ಗೆ ನಾನು ಎಂಟ್ರಿ ತೊಗೊಂಡಾಗಿದೆ. ಇವಾಗ ಇಲ್ಲಿಂದ ಮಾರ್ಕೆಟು ಹತ್ತುತ್ತಾ ಇಳಿಯುತ್ತಾ ಸೆಕೆಂಡ್ರಿ. ಅದಕ್ಕಿಂತ ಮುಂಚೆ ನಾವು ರಿಸ್ಕು ರಿವಾರ್ಡ್ ಎರಡೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ನನ್ನ ಎಂಟ್ರಿ ಬಂದುಬಿಟ್ಟು 1635. ಓಕೆ, ಬಟ್ ಸ್ಟಾಪ್ ಲಾಸ್ ನಾನು ಹಳೇದು ಇಟ್ಟಂಗೆ ನಾವು ಇಡೋಕ್ಕಾಗಲ್ಲ, ಯಾಕಂದರೆ ಲಾಸ್ ಜಾಸ್ತಿ ಆಗುತ್ತೆ ನನಗೆ. ಸೊ ಅದಕ್ಕೆ ಇವಾಗ ನಾನು ಸ್ಟಾಪ್ ಲಾಸ್ ಬಂದುಬಿಟ್ಟು 1626. ಓಕೆ, ಟೋಟಲ್ 9 ರೂಪಾಯಿ ನನಗೆ ಲಾಸ್ ಆದರೆ ನನಗೆ 9 ರೂಪಾಯಿ ಲಾಸ್ ಆಗಬೇಕು. ಬಟ್ ನನಗೆ ಲಾಭ ರಿವಾರ್ಡ್ ಕೂಡ ನಾನು ಜಾಸ್ತಿ ನೋಡ್ತಾಯಿದ್ದೀನಿ. ಓಕೆ, 1650 ನನ್ನ ಟಾರ್ಗೆಟು. ಓಕೆ, ಟೋಟಲ್ 15 ರೂಪಾಯಿ ನನಗೆ ನಾನು ಈಕ್ವಿಟಿಯಲ್ಲಿ ನಾನು ಟ್ರೇಡ್ ನೋಡ್ತಾ ಇರೋದು. ಓಕೆ, 15 ರೂಪಾಯಿ ನನಗೆ ಟಾರ್ಗೆಟು, ಸ್ಟಾಪ್ ಲಾಸು 9 ರೂಪಾಯಿ. ಸೊ ಇವಾಗ ನಾನು ಎಂಟ್ರಿ ಆಗಿದೆ. ಇವಾಗ ಎರಡು ಬೆನಿಫಿಟ್ ಇದೆ ಇಲ್ಲಿ. ಒಂದು ಡೈಲಿ ದಿನಕಾಯಿ ಅಂದರೆ ಇವತ್ತೊಂದು ಡೈಲಿ ಇವತ್ತು ಫಸ್ಟು ಕ್ಯಾಂಡಲ್ ಏನಾಗಿತ್ತು ಅದು ಬ್ರೇಕ್ಔಟ್ ಕೂಡ ಆಗ್ತೈತೆ. ಓಕೆ, ಟಚ್ ಆಗಿದ್ದೀನ ಬ್ರೇಕ್ಔಟ್ ಆಗಿದೆ. ನಾನು ಆಲ್ರೆಡಿ ಎಂಟ್ರಿ ತೊಗೊಂಡಿದ್ದೀನಿ. ಇವಾಗ ನೋಡಬೇಕು. ಇವಾಗ ಇದು ಬಂದುಬಿಟ್ಟು ರೆಡ್ ಕ್ಯಾಂಡಲ್ ಬರೀ ಆಗ್ತಾಯಿದೆ. ಏನಾಗುತ್ತೆ ಇವಾಗ ಬ್ರೇಕ್ಔಟ್ ಆಗುತ್ತೋ
ಅಕಸ್ಮಾತ್ ಏನಾದ್ರು ಲಾಸ್ ಆದ್ರೂ ಲಾಸ್ ಬುಕ್ ಮಾಡೋದಕ್ಕೆ ರೆಡಿ ಇರಬೇಕು. ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ ಮಾಡೋದು ಒಂದೇ ಗುರಿಯಾಗಿರ್ಬಾರ್ದು. ಸೊ ಯಾಕೆಂದರೆ ನಾವು ಮಾಡ್ತಿರೋದು ಡಿಸಿಪ್ಲೈನ್ ಟ್ರೇಡರ್ ನಾನು ಮಾಡ್ತಿರೋದು ಟ್ರೇಡಿಂಗ್ ಡಿಸಿಪ್ಲೈನಿಂದ ಮಾಡಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಅಮೌಂಟು ಕಳ್ಕೊಂಬಿಡ್ತೀವಿ ಇಲ್ಲಿ. ಓಕೆ, ಟೈಟ್ ಸ್ಟಾಪ್ ಲಾಸ್ ಇರ್ಬಾರ್ದು ಮತ್ತು ಜಾಸ್ತಿನೂ ಸ್ಟಾಪ್ ಲಾಸ್ ಇಟ್ಕೋಬಾರ್ದು. ರಿಸ್ಕ್ ರಿವಾರ್ಡು ಯಾವಾಗಲೂ ನಾವು ಮೇಂಟೈನ್ ಮಾಡ್ತಾ ಇರಬೇಕು. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇನ್ನೂ ಬ್ರೇಕೌಟ್ ಕೊಟ್ಟಿಲ್ಲ. ಸೊ ಇನ್ನು ಅಲ್ಲಿ ಸ್ಟ್ರಾಂಗಾಗಿ ಸೆಲ್ಲರ್ಸ್ ಇದ್ದಾರೆ. ಈ ಟ್ರೇಡ್ ಮಾಡೋಕ್ಕೆ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಪ್ರೀವಿಯಸ್ ಡೇ ಐ ಕೂಡ ಬ್ರೇಕೌಟ್ ಆಗ್ತಾಯಿದೆ. ಸೊ ಇವಾಗ ನೋಡಬೇಕು ಇಲ್ಲಿ. ಇವಾಗ ನಾವು ಸ್ಟಾಪ್ ಲಾಸ್ ಕರೆಕ್ಟಾಗಿ ಹಿಡ್ಕೊಂಡಿರ್ಬೇಕು. ಕರೆಂಟ್ ಬೇರೆ ಹೋಗಿ ಬಂದ್ಬಿಡ್ತು ಮತ್ತು ಓಕೆ, ಇನ್ನು ನಮಗಿನ್ನೂ ಏನೂ ಲಾಸಸ್ ಏನಿಲ್ಲ. ಬಟ್ ನಾವು ಪ್ರಾಫಿಟ್ನ ನಂಬ್ಕೊಂಡು ಕೂತ್ಕೊಂಡಿರೋಕೆ ಆಗಲ್ಲ. ಓಕೆ, ಅದಕ್ಕೆ ನಾವು ಸ್ಟಾಪ್ ಲಾಸಲ್ಲಿ ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ರಿಸ್ಕು ಮತ್ತು ರಿವಾರ್ಡು ಎರಡೂ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇಲ್ಲಿ ಕ್ಯಾಂಡಲ್ ನೋಡ್ತಾ ಇದ್ದರೆ ಮಾರ್ಕೆಟ್ 50-50 ಇದ್ದಂಗಿದೆ. 50% ಮಾರ್ಕೆಟ್ ಲಾಸ್ ಆಗ್ಬೋದು ಅನ್ಕೊತೀನಿ. ಸೊ ಯಾವುದಕ್ಕೂ ವೆಯ್ಟ್ ಮಾಡಿಬಿಟ್ಟು ನೋಡಬೇಕು. ಯಾವುದೇ ಆದ್ರೂ ಸಡನ್ನಾಗಿ ಡಿಸೈಡ್ ಮಾಡಬಾರ್ದು. ಒಂದು ಡಿಸಿಪ್ಲಿನ್ ಟ್ರೇಡರ್ ಅಂತಂದರೆ ನಾವು ಏನು ಪ್ಲ್ಯಾನಿಂಗ್ ಹಾಕೊಂಡಿರ್ತೀವಿ ಆ ಪ್ಲ್ಯಾನಿಂಗ್ ಪ್ರಕಾರನೇ ಟ್ರೇಡ್ ಮಾಡಬೇಕು. ಓಕೆ, ಈ ಕ್ಯಾಂಡಲ್ ವೀಕ್ ಆಗಿದೆ. 5 ಮಿನಿಟ್ಸ್ ಕ್ಯಾಂಡಲ್ ನೋಡಿದರೆ ಸೆಲ್ಲರ್ಸ್ ಬಂದಿದ್ದಾರೆ. ಇವಾಗ ಬೈಯರ್ಸ್ ಬರ್ತಾರಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಬೇಕು. ಇವಾಗ ಸೆಲ್ಲರ್ಸ್ ಬಂದು ದೊಡ್ಡದಾಗಿ ಒಂದೇ ಕ್ಯಾಂಡಲಲ್ಲಿ ನಮ್ಮ ಸ್ಟಾಪ್ ಲಾಸು ನಮಗೆ ಲಾಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಲಾಸ್ ಆದರೂ ಏನು ಜಾಸ್ತಿ ಏನು ಆಗಲ್ಲ. ಅದೇ ನಾನು ಹೇಳ್ದಂಗೆ ಒಂದು 9 ರೂಪಾಯಿ ಲಾಸ್ ಆಗುತ್ತೆ, 1 ರೂಪಾಯಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ನೋಡಬೇಕು. ಬಟ್ ಮಿಡ್ಲಲ್ಲಿ ಎಲ್ಲೂ ಸ್ಟಾಕ್ ಎಲ್ಲೂ ಬಿಡೋಕೆ ಹೋಗ್ಬಾರ್ದು. ಮಿಡ್ಲಲ್ಲಿ ಇವಾಗ ಸಪೋರ್ಟ್ ಲೈನ್ ಐತೆ. ಸಪೋರ್ಟ್ ಲೈನಿಂದ ಒಂದು ರೆಡ್ ಕ್ಯಾಂಡಲ್ ಆಗಿದ ತಕ್ಷಣ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂದ್ಕೊಂಡು ಬಿಟ್ಬಿಟ್ರೆ ಅದು ಮತ್ತೆ ನಮ್ಮ ಸ್ಟಾಪ್ ಲಾಸ್ ಡೌನ್ ಬಂದುಬಿಟ್ಟು ಮತ್ತೆ ಅದು ಮೇಲ್ಗಡೆಗೆ ಬ್ರೇಕ್ಔಟ್ ಕೊಡುತ್ತೆ. ಓಕೆನಾ, ಟಾರ್ಗೆಟ್ ಏನಾರು ಅಚೀವ್ ಆದರೆ ಬೇಗನೆ ಅಚೀವ್ ಆಗ್ತದೆ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ನಾವು ಲಾಸ್ ಬುಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವತ್ತಿಂದು ಡೇ ಐ ಕೂಡ ಬ್ರೇಕ್ ಆಗಿದೆ. ಬಟ್ ಅಲ್ಲಿ ಒಳ್ಳೆ ಕ್ಯಾಂಡಲ್ ಇನ್ನೂ ಕೊಟ್ಟಿಲ್ಲ. ಸೊ ಕ್ಯಾಂಡಲ್ ಕೊಡೋ ತನಕ ನಮಗೆ ಏನೇ ಇದ್ರೂ ಕನ್ಫರ್ಮೇಷನ್ನು ಇಲ್ಲ. ಓಕೆ, ರೈಟ್, ಸೆಲ್ಲರ್ಸ್ ಬರ್ತಾ ಇದ್ದಾರೆ. ಓಕೆ ಆಯಿತು, ಸೆಲ್ಲರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಕ್ಯಾಂಡಲ್ ಏನು ಹೇಳುತ್ತೋ ಅದ್ರ ಮೇಲೇ ಇವಾಗ ಮಾರ್ಕೆಟ್ ರನ್ ಆಗುತ್ತೆ. ಯಾಕಂದರೆ ಇದೊಂದು ಡಬಲ್ ಟಾಪ್ ಆಯಿತು. ಓಕೆ, ಡಬಲ್ ಟಾಪ್ 5 ಮಿನಿಟ್ಸಲ್ಲಿ ಡಬಲ್ ಟಾಪ್ ಆಗುತ್ತೆ. ಸೊ ಇವಾಗೆಲ್ಲ ಎಂಟ್ರಿ ಮಾಡಿರ್ತಾರೆ. ಇವಾಗ ಈ ಕ್ಯಾಂಡಲ್ ಏನಾರ ಬ್ರೇಕ್ಔಟ್ ಕೊಟ್ಟರೆ 15 ಮಿನಿಟ್ಸಲ್ಲಿ ಓಕೆ, ಸ್ಟಾಪ್ ಲಾಸ್ ಯಾರ್ಯಾರು ಇಟ್ಟಿರ್ತಾರೋ ಸೆಲ್ಲರ್ಸೆಲ್ಲ ಎಂಟ್ರಿ ಆಗಿರ್ತಾರೆ ಡಬಲ್ ಟಾಪ್ ಆಗುತ್ತೆ ಅಂತ. ಸೊ ಅದು ಸ್ಟಾಪ್ ಲಾಸ್ ಇವಾಗ ಇಟ್ಟಾಗಿ ನಮಗೆ ಪ್ರಾಫಿಟ್ ಬರುತ್ತೆ. ಕ್ಯಾಂಡಲ್ ಕೊಡ್ತಾ ಇದೆಯಲ್ಲ, ಸೊ ಈ ಕ್ಯಾಂಡಲ್ ಬಂದುಬಿಟ್ಟು ಬೈಯಿಂಗ್ ಕ್ಯಾಂಡಲ್. ಸೊ ಇವಾಗ ಇಲ್ಲೇ ರೆಸಿಸ್ಟೆನ್ಸ್ ಹತ್ರ ಬೈಯರ್ಸ್ ಬಂದಿದ್ದಾರೆ ಇವಾಗ. ಯಾಕಂದರೆ ಸಪೋರ್ಟು ಬ್ರೇಕ್ಔಟ್ ಆಯಿತು. ಈಗ ರೀಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ರೀಟೆಸ್ಟಿಂಗ್ ಕ್ಯಾಂಡಲ್ ಅಂತಲೂ ಹೇಳ್ಬೋದು. ಸೊ ಇವಾಗ ಈ ಕ್ಯಾಂಡಲ್ ಕೆಳಗಡೆ ನಾನು ಸ್ಟಾಪ್ ಲಾಸ್ ಇಡ್ತೀನಿ, ಚೇಂಜ್ ಮಾಡ್ತೀನಿ ಸ್ಟಾಪ್ ಲಾಸ್. ಯಾಕೆ ಅಂತಂದರೆ ಇವಾಗ ಇಲ್ಲಿಂದ ಬೈಯರ್ಸೇ ಬರಬೇಕು. ಸೊ ಅಕಸ್ಮಾತ್ ಏನಾದರೂ ಆ 2 ರೆಡ್ ಕ್ಯಾಂಡಲ್ ಆಗಿದೆಯಲ್ಲ ಅದ್ರ ಕೆಳಗಡೆ ಏನಾದರೂ ರೆಡ್ ಕ್ಯಾಂಡಲ್ ಆದರೆ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಸ್ಟಾಪ್ ಲಾಸ್ ಇದು ಮಾಡ್ತೀನಿ. ಯಾಕಂದರೆ ಈಗ ಗ್ರೀನ್ ಕ್ಯಾಂಡಲ್ ಬಂದುಬಿಟ್ಟು ಬೈಯರ್ಸ್ ಬರ್ತಾ ಇದ್ದಾರೆ.
ಓಕೆ. ಬೈಯರ್ಸ್ ಇವಾಗ ಬರಬೇಕಾದ್ರೆ ನಾವು ಅವ್ರ ಜೊತೆಗೇ ನಾವು ಹೋಗ್ಬೇಕು, ಇಲ್ಲಾಂದ್ರೆ ಅವ್ರು ಬಂದಿಲ್ಲ ಅಂದರೆ ಸ್ಟಾಕ್ನ ಬಿಟ್ಬಿಡ್ಬೋದು. ಯಾವುದಕ್ಕೂ ವೆಯ್ಟ್ ಮಾಡಬೇಕು. ಸೊ ಇವಾಗ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಕೆಳಗಡೆ ಅಂದರೆ ಏನು ಜಾಸ್ತಿ ಏನು ನನಗೇನು ಲಾಸ್ ಆಗೋಲ್ಲ, ಒಂದು ₹3. ಓಕೆ, 1632. ಓಕೆ, ಅಂದರೆ ನನಗೆ ಒಂದು ₹3 ಲಾಸ್ ಆಗುತ್ತೆ. ಓಕೆ, ಲಾಭ ಆದ್ರೂ ನಮ್ಮ ಟಾರ್ಗೆಟ್ ಏನಾಗುತ್ತೋ ನಾವು ಟಾರ್ಗೆಟ್ ಇದು ಮಾಡಬೇಕು. ಓಕೆ, ಮಾರ್ಕೆಟು ಪಾಸಿಟಿವ್ಗೆ ಹೋಗ್ತಾಯಿದೆ. ಓಕೆ, ಯಾಕಂದರೆ ರೀಟೆಸ್ಟ್ ಆಗಿದೆ. ಇವಾಗ ಬೈಯರ್ಸ್ ಇಲ್ಲೇ ಇರೋದು. ಯಾರ್ಯಾರು ಸೆಲ್ಲಿಂಗ್ ಹಾಕ್ಕೊಂಡಿದ್ರು ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇವಾಗ ಹಿಟ್ಟಾಗಿ ನಮಗೆ ಮಾರ್ಕೆಟು ಮತ್ತು ಮೇಲ್ಗಡೆ ಹೋಗುತ್ತೆ. ನೋಡಬೇಕು. ಟೈಮ್ ಆಲ್ರೆಡಿ 10:45 ಆಗೋಯ್ತು. ಓಕೆ, ಕ್ಯಾಂಡಲ್ ಏನೋ ನಾವು ಅನ್ಕೊಂಡಂಗೆ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಕೊಟ್ಟಿದೆ. ಕನ್ಫರ್ಮೇಷನ್ ಇದೆ, ರೀಟೆಸ್ಟ್ ಆಗಿದೆ. ಈಗ ಪ್ರೈಸ್ ಆ್ಯಕ್ಷನಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ರೀಟೆಸ್ಟ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ನಮ್ಮ ಟಾರ್ಗೆಟ್ ಅಚೀವ್ ಮಾಡಾಯಿತು. ಸೊ ಜಾಸ್ತಿ ಏನು ಟೈಮ್ ತಗೊಂಡಿಲ್ಲ. ನಾವು ಎಂಟ್ರಿ 9:45 ತಗೊಂಡಿದ್ದು. ಸೊ ಒಂದು 10:45 11 ಗಂಟೆ ಒಳಗಡೆ ಎಲ್ಲ ನಮ್ಮ ಟ್ರೇಡಿಂಗ್ ಎಲ್ಲ ಮುಗೀತು. ಸೊ ನಾವು ಅನ್ಕೊಂಡಂಗೆ ಏನಾರ ಸ್ಟಾಪ್ ಲಾಸ್ ಏನಾರು ಹಿಟ್ಟಾಗಿದ್ದರೆ ಸ್ಟಾಪ್ ಲಾಸು ಕೂಡ ಬುಕ್ ಮಾಡ್ಕೊಳ್ಳೋ ಅಷ್ಟು ಮೈಂಡ್ಸೆಟ್ ನನಗಿತ್ತು. ಓಕೆ, ಯಾಕಂದರೆ ಎಲ್ಲಿ ಬೈಯರ್ಸ್ ಬಂದಿದ್ದಾರೆ, ಬೈಯರ್ಸ್ ಬಂದಮೇಲೆ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅನ್ನೋದನ್ನು ನಾನು ಕರೆಕ್ಟಾಗಿ ತಿಳ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ನಾನು ಎಲ್ಲಿ ತನಕ ನಾನು ಹಾಕಿದ್ನೋ ಅಲ್ಲಿ ಅದ್ರ ಮೇಲ್ಗಡೆ ಮಾರ್ಕೆಟು ಕೊಟ್ಟಿಲ್ಲ. ಸೊ 1650 ನನ್ನ ಟಾರ್ಗೆಟ್ ಅಚೀವ್ ಆಯಿತು. ಸೊ ಇವಾಗ ನಾನು ಸಿಸ್ಟಮ್ ಕ್ಲೋಸ್ ಮಾಡೋದೆ. ಯಾಕೆಂದರೆ ನಾವು ಮುಗೀತು, ಈಗ ಟ್ರೇಡಿಂಗ್ ಮಾಡಲ್ಲ. ಸೊ ಅದು ಎಷ್ಟಾರ ಮೇಲ್ಗಡೆ ಹೋಗಲಿ, ಎಷ್ಟಾರ ಕೆಳಗಡೆ ಬರಲಿ, ಸೊ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಅನ್ಕೊಂಡಿದ್ದು ಆಯಿತಾ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ದುರಾಸೆ ಬೀಳಕ್ಕೆ ಹೋಗ್ಬಾರ್ದು. ಆಸೆ ಬಿದ್ದರೆ ಪರವಾಗಿಲ್ಲ. ಸೊ ನಾವು ನಮ್ಮ ಕಡೆ ನಮ್ಮ ಡೈರೆಕ್ಷನಲ್ಲಿ ಇವತ್ತು ದುಡ್ಡು ಮಾಡಿದ್ವಾ, ಏನು ಮುಗೀತು ನಮ್ಮದು, ಬೇರೆ ಏನೂ ಇರಬಾರ್ದು. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೋ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋ ಇನ್ಮೇಲೆ ಬಿಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.